ನನ್ನ ಹೋರಾಟಕ್ಕೆ ಇದು ಒಂದು ವೇದಿಕೆಯನ್ನೇ ನಮ್ಮ ಕರ್ನಾಟಕ ರಾಜ್ಯ ನೌಕರರ ಸಂಘದ ನಮ್ಮ ರಾಜ್ಯಾಧ್ಯಕ್ಷ ಗಡದಿನಿಯವರ ನೇತೃತ್ವದೊಳಗೆ ಮತ್ತು ನಮ್ಮ ರಂಜನ್ ಅವರ ಸಾರಥ್ಯದೊಳಗೆ ನನಗೆ ಕೆಲವೊಬ್ರು ಹೆಸರು ಗೊತ್ತಿಲ್ಲ. ನಮ್ಮ ಎಮ್ಮಿ ಸರ್ದ ನಮ್ಮ ಅಗದಿ ನಮ್ಮ ಅಣ್ಣತಮ್ಮರ ಬಲ ನನಗೆ ಮತ್ತು ನಮ್ಮ ಇವ್ರ ಸಂಜೀವ್ ಸರ್ ಆಯ್ತು, ರಂಜನ್ ಅವ್ರು ಆಯ್ತು, ಎಲ್ಲರೂ ಸಹಿತ ಇಲ್ಲಿ ನೆಲೆದವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ನಾನು ಒಂದೇ ಮಾತು ಹೇಳ್ಬೇಕಂದ್ರೆ ಶಿಕ್ಷಣ ಇಲಾಖೆಯೊಳಗೆ ಇರುವಷ್ಟು ಭ್ರಷ್ಟಾಚಾರ ಯಾವ ಇಲಾಖೆಯೊಳಗೂ ಇಲ್ಲ. ನಾನು 25 ವರ್ಷದ ಹೋರಾಟದಿಂದ ನನ್ನ ಹೇಳ್ತಾ ಇದ್ದೀನಿ. ಒಂದು ಮತ್ತು 91ರಿಂದ PUC ಫಸ್ಟ್ ಇಯರ್ದಿಂದ ನಾನು ಸಂಘ ಸಂಸ್ಥೆಗಳನ್ನು ಕಟ್ಟಿ ನಾನು ಶಿಕ್ಷಣ ಕ್ಷೇತ್ರದೊಳಗೆ ಸಕ್ರಿಯವಾಗಿದ್ದು 35 ವರ್ಷಗಳಿಂದ ನಾನು ಶಿಕ್ಷಣ ಕ್ಷೇತ್ರದೊಳಗೆ ಒಂದು ತನುಮನಧನದಿಂದ ನನ್ನ ಸಮಾಜ ಸೇವೆಗಳು ತೊಡಗಿಸ್ಕೊಂಡೇನಲ್ಲ. 35 ವರ್ಷಗಳಿಂದ 91ರಿಂದ ಇಂಥ ಭ್ರಷ್ಟ BO ಚೆನ್ನಪ್ಪಗೌಡ ಅಂತವನ್ನೇ ನಾನು ನೋಡಿಲ್ಲ. ಇಂಥ ಭ್ರಷ್ಟ ಕೆಳದಿ ಮಠ ಅಂತ SS ಕೆಳದಿ ಮಠ ಅನ್ನಂಥವನ್ನೇ ನಾನು ನೋಡಿಲ್ಲ. ಯಾಕಂತಂದ್ರೆ ನನ್ನ ದೂರಿನ 4 ಅನಧಿಕೃತ ಶಾಲೆಗಳು ಹುಬ್ಬಳ್ಳಿ ಶಹರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ವ್ಯಾಪ್ತಿಯಲ್ಲಿ ನಡೀತಾ ಇದ್ದಾವೆ. ಶಿವಪ್ಪಣ್ಣ ಜಗಳೂರು ಅನುದಾನಿತ ಪ್ರೌಢಶಾಲೆ, ನಾ ಹೆಸರು ತಗೋತೇನೆ ಯಾಕಂದ್ರೆ ನನ್ನ ಕಡೆ ಒಂದು ರೆಕಾರ್ಡ್ ರೂಮನ್ನ ಐತಿ. ಅಷ್ಟು ನನ್ನ ಹೋರಾಟದ್ದು ಪೇಪರ್ಸ್ ಅದಾವು. ನಿನ್ನೆ ಸಹಿತ ಲೋಕಾಯುಕ್ತ ದಾಳಿಯನ್ನು, ಲೋಕಾಯುಕ್ತ ಒಂದು ಭ್ರಷ್ಟರ ಬೇಟೆಯನ್ನು ನಾನು BO ಆಫೀಸ್ನೊಳಗೆ ಮಾಡಿಸಿದ್ದೀನಿ. ಇವತ್ತು ಪೇಪರ್ ಒಳಗೂ ಬಂದೈತದು, TV ಒಳಗೂ ಬಂದೈತೆ. ನಿನ್ನೆ ಮಾಡಿಸಿದ್ದೀನಿ. 24 ಅವರ್ಸ್ ಒಳಗೆ ನಮ್ಮ ಗಡದಿನಿಯವರು ನನ್ನ ಧ್ವನಿಯನ್ನು ಸಾಮಾಜಿಕವಾಗಿ ಬಹಿರಂಗವಾಗಿ ನನ್ನ ಧ್ವನಿ ಮುಟ್ಲಿಕ್ಕೆ ಅವರು ಈ ವೇದಿಕೆ ಬದುಕಿ ಸರ್ ಅಂದ್ರೆ ನಾನು ಅವ್ರ ಋಣ ಮುಟ್ಟಿಸ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಪೇಪರು TV ಎಷ್ಟು ಮಂದಿ ನೋಡ್ತಾರೆ ಗೊತ್ತಿಲ್ಲ. ಇವಾಗ DC ಆಫೀಸ್ ಮುಂದೆ ಒಂದು ಏನೋ ಆಗೈತಿ ಅಂದ್ರೆ ಒಂದು 10 ಜನ ನೀವು ಕೇಳಿದಿರಲ್ಲ ಸಾಕು. ಹಿಂಗೆ ನಾ ಯಾರೂ 10 ಮಂದಿ ಮುಂದೆ ಹೋಗಿಲ್ಲ, 10 ಮಂದಿ ಮುಂದೆ ಹೇಳ್ಕೊಂಡಿಲ್ಲ. ಈ ಅವಕಾಶ ನಾನು ಕಲ್ಪಿಸಿದ್ದು ಈ ವೇದಿಕೆ. ಮತ್ತು ಇನ್ನೊಂದು ಹೇಳ್ತೀನಿ, ನಾನು ಶಿವಪ್ಪಣ್ಣ ಜಗಳೂರು ಅನುದಾನಿತ ಪ್ರೌಢಶಾಲೆ ಇದು ಅನಧಿಕೃತ ಐತಿ. ಹಸ್ತಾಂತರ ಸ್ಥಳಾಂತರದಲ್ಲಿ ಅವ್ಯವಹಾರ ಆಗಿ 1983 ಎಜುಕೇಷನ್ ಆ್ಯಕ್ಟದ ಎಲ್ಲ ನಿಯಮಗಳನ್ನು ಕಾನೂನು ಬಾಹಿರವಾಗಿ ಇವತ್ತಿನವರೆಗೂ ಕೋಟ್ಯಾಂತರ ಅನುದಾನ ಪಡೆಯಕತ್ತೈತಿ ಅಂದ್ರೆ ಅದಕ್ಕೆ ಭ್ರಷ್ಟ ಅಧಿಕಾರಿಗಳೇ ಕಾರಣರು. ಅದನ್ನು ಗಮನಕ್ಕೆ ತಂದಿಂದನೂ ಚೆನ್ನಪ್ಪ ಕೂಡ ಅದನ್ನು ಸೆಟಲ್ಮೆಂಟ್ ಮಾಡಿಕೊಂಡು ಅವ್ರನ್ನ ಕರೆದು ಅನಧಿಕೃತ ಇದ್ದಿದ್ದು ಅಧಿಕೃತ ಅಂತ ಹೇಳಿ ಮಾಡೋಕೆ ಅವನು ತುಂಬ ದುಡ್ಡು ತೊಗೊಂಡಿದ್ದಾನೆ ಅನ್ನೋದು ನಿನ್ನೆ ಜಗಜ್ಜಾಹೀರಾಗಿ ಅದು ಲೋಕಾಯುಕ್ತರ ಮುಂದೆ ಎಲ್ಲ ವಿಚಾರಣೆ ಆಗಿದೆ. ಇನ್ನೊಂದು 2ನೇ ಶಾಲೆ ದುರ್ಗಾಂಬಿಕಾ ಜಯಪ್ರಕಾಶ ಕನ್ನಡ ಪ್ರಾಥಮಿಕ ಶಾಲೆ ಅನುದಾನಿತ, ಅದನ್ನು ಹಸ್ತಾಂತರ ಸ್ಥಳಾಂತರ. ಅದು SC/ST ಸಂಸ್ಥಾನ ಅಲ್ಲ, SC/ST ಸಂಸ್ಥಾ ಅಂತ ಕೋಟ್ಯಾಂತರ ರೂಪಾಯಿ ಇಲ್ಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ತೊಗೊಂಡಿದ್ದಾರೆ ಇಲ್ಲಿಗಲ್ಲ. ಅದನ್ನು ಮೊನ್ನೆ DC ಮೇಡಮ್ ಅವರು ಪಂಚ್ ಕಮಿಟಿ ಮಾಡಿ ಪಂಚರ ನೇತೃತ್ವದೊಳಗೆ ಅದನ್ನು ಸಂದರ್ಶನ ಮಾಡಿಸಿದ್ರು. ಮತ್ತು 3ನೇ ಶಾಲೆ ಅಂದರೆ ಚೇತನಾ ಅಕಾಡೆಮಿ ಕನ್ನಡ ಅನುದಾನಿತ ಪ್ರಾಥಮಿಕ ಶಾಲೆ, ಇದು ಸಹಿತ ಕನ್ನಡ ಮೀಡಿಯಮ್ದಲ್ಲಿ ನಡೆದೇ ಇಲ್ಲ. ಆ ಶಾಲೆ ಅನುದಾನ ಕೊಟ್ಟಿದ್ದಾರೆ. ದುರ್ಗಾಂಬಿಕಾ 98ರಾಗ ಚಾಲು ಆಗೈತಿ, ಅದು 92ರಾಗ ಚಾಲು ಆಗೈತೆ ಅಂತ ಅನುದಾನ ಕೊಟ್ಟಿದ್ದಾರೆ. ಆಮ್ಯಾಗ ಇದು ಸ್ಯಾಮ್ರೆ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್, ಇದು ಸಹಿತ ಹಸ್ತಾಂತರ ಸ್ಥಳಾಂತರದೊಳಗೆ ಅವ್ಯವಹಾರ ಮತ್ತು ಅದು ಇನಾಮ್ ಮೀರಾಪುರದಾಗ ನಡೀತಿತ್ತು. ಮತ್ತು ನೆಕ್ಸ್ಟ್ ಅದು ಏನು ಶಾಲೆ ಐತಲ್ಲ, ನನ್ನ NOCನೂ ಇಲ್ಲ, ಕನಿಷ್ಠ ಅಂತರನೂ ಇಲ್ಲ. ಇಂಥ ಅವ್ಯವಹಾರ ಮಾಡಿ